ಇನ್ನು ಸೋಮಶೇಖರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಮಾತನಾಡಿದ್ದಾರೆ. ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಹೇಳಿದ್ದಾರೆ. ಸೋಮಶೇಖರ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಾಗ್ದಾಳಿ ಮಾಡಿದ್ದಾರೆ. ಇದೊಂಥರ ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನಂಗಾಯಿತು. ರಾಜಕೀಯ ಜೀವನದಲ್ಲಿ ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ, ಮುಂದೆ ಅವರೇ ಅನುಭವಿಸ್ತಾರೆ ಅಂತ ವಿಜೇಂದ್ರ ಹೇಳಿದ್ದಾರೆ. ಸೋಮಶೇಖರ್ ಬೆಂಗಳೂರು ಉತ್ತರ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಬೆಂಗಳೂರಿನಲ್ಲಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿನ ಜೊತೆ ಇಟ್ಟುಕೊಂಡು ಸಭೆ ಮಾಡಿದ್ದಾರೆ. ವಿನಾಶಕಾಲೆ ವಿಪರೀತ ಬುದ್ಧಿ ಇದ್ರ ಬಗ್ಗೆ ಬರೋದ್ರಿಂದಲೂ ನೋಡ್ತೀರಿ. ಅವರ ರಾಜಕೀಯ ಜೀವನದಲ್ಲಿ ಅತಿ ದೊಡ್ಡ ತಪ್ಪನ್ನ ಮಾಡಿದ್ದಾರೆ, ಅದನ್ನು ಅವ್ರು ಅನುಭವಿಸ್ತಾರೆ. ಇಷ್ಟು ಮಾತ್ರ ಹೇಳ್ತಾರೆ. ಗಂಡಸರು ಇದ್ರೆ ಸ್ಪರ್ಧೆ ಮಾಡಿ ನನ್ನ ವಿರುದ್ಧ ನೀವು ರಾಜೀನಾಮೆ ಕೊಟ್ಟು ಬನ್ನಿ ಅಂತ ಬಿಜೆಪಿನವ್ರು ನನಗೆ ಬದ್ಧಾಹ್ವಾನ ಕೊಟ್ಟವ್ರೆ, ಅದಕ್ಕೆ ನಾನು ಈ ತರ ಮಾಡ್ತಿದ್ದೀನಿ ಅಂತ ಹೇಳಿ. ಅವ್ರು ಏನಾರ ಹೇಳ್ಕೊಳ್ಳಿ, ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ, ಅಮಿತ್ ಶಾಜಿ ಅವರು ಗೃಹ ಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಟಿ ಸೋಮಶೇಖರ್ ಅವರ ನಡೆ ಎಕ್ಸ್ಪೆಕ್ಟೆಡ್ ಅಲ್ವಾ? ಯಾಕೆಂದ್ರೆ ರಾಜ್ಯಸಭಾ ಚುನಾವಣೆಯಲ್ಲೇ ಅವರು ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಹಾಕಿದ್ರು. ಇದು ಎಕ್ಸ್ಪೆಕ್ಟೆಡ್, ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ ಅಲ್ವಾ? ಅರವಿಂದ್, ಖಂಡಿತವಾಗಿಯೂ ಕೂಡ ಇದು ನಿರೀಕ್ಷಿತವೇ. ಕಳೆದ ರಾಜ್ಯಸಭೆ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ಗೆ ಹೋಗೋದನ್ನ ಸ್ಪಷ್ಟಪಡಿಸಿದ್ರು ಅಡ್ಡ ಮತದಾನ ಮಾಡುವ ಮೂಲಕ. ಈಗ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಬಿಜೆಪಿ ನಾಯಕರಿಗೆ ಮತ್ತೊಂದು ಶಾಖನ ಕೊಟ್ಟಿದ್ದಾರೆ. ಯಶವಂತಪುರ ಕ್ಷೇತ್ರದಲ್ಲಿ ಅವರ ಬೆಂಬಲಿಗರ ಇವತ್ತು ಸಭೆಯನ್ನು ಕರೆದಿದ್ರು. ಅವರ ಬೆಂಬಲಿಗರು, ಅವರ ಪರ ಇರುವಂತಹ ಕಾರ್ಯಕರ್ತರ ಸಭೆ ಕರೆದ್ಬಿಟ್ಟು ಕಾಂಗ್ರೆಸ್ ಕಡೆ ಪ್ರಚಾರ ಮಾಡೋಣ, ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಕೊಡೋಣ ಅನ್ನುವಂತಹ ಬಹಿರಂಗ ಘೋಷಣೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಬಿಜೆಪಿ ನಾಯಕರ ವಿರುದ್ಧವೂ ಕೂಡ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಬೆಂಗಳೂರು ಉತ್ತರದ ಅಭ್ಯರ್ಥಿಯಾಗಿರುವಂತಹ ಸಂಸದೆ ಶೋಭಾ ಕರಂದ್ಲಾಜೆ ವಿರುದ್ಧವೂ ಕೂಡ ಚಿಕ್ಕಮಗಳೂರಲ್ಲಿ ಗೋಬೇಕಾದವ್ರನ್ನ ತಂದು ಇಲ್ಲಿ ಅಭ್ಯರ್ಥಿ ಮಾಡಿದ್ದಾರೆ, ಇವ್ರನ್ನ ನಾವು ಬೆಂಬಲಿಸಬೇಕಾ ಅನ್ನುವಂತಹ ಅಸಮಾಧಾನ ಹೊರಹಾಕಿದ್ದಾರೆ. ಜೊತೆಗೆ ನನ್ನ ಕ್ಷೇತ್ರದಲ್ಲಿ ಕಳೆದ 1 ತಿಂಗಳಿಂದಲೂ ಕೂಡ ರಾಜ್ಯ ಬಿಜೆಪಿ ನಾಯಕರು ಪ್ರಚಾರ ಮಾಡ್ತಾ ಇದ್ದಾರೆ. ನನ್ನನ್ನು ಸಂಪರ್ಕ ಮಾಡಿಲ್ಲ. ಅಮಿತ್ ಶಾ ಅವರು ಕೂಡ ಬಂದರು, ಅವರು ಕೂಡ ಸಭೆಗೆ ಕರೆದಿಲ್ಲ. ನಾನು ಅವ್ರಿಗೆ ಬೇಡವಾದ ಮೇಲೆ ನನಗೆ ಯಾಕೆ ಅವ್ರು ಬೇಕು ಅನ್ನುವಂಥ ಒಂದು ನಿಲುವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇವತ್ತಿನ ಸಭೆಯಲ್ಲಿ ಬಹಿರಂಗವಾಗಿ ರಾಜೀವ್ ಗೌಡ ಅವರ ಪರವಾಗಿ ನಾನು ಮನೆ ಹೋಗಿ ಪ್ರಚಾರ ಮಾಡ್ತೇನೆ, ಎಲ್ಲರೂ ಕೂಡ ರಾಜೀವ್ ಗೌಡ ಅವರ ಪರವಾಗಿ ಪ್ರಚಾರ ಮಾಡಿ ಅನ್ನುವಂತಹ ಘೋಷಣೆಯನ್ನು ಕೂಡ ಮಾಡಿರುವಂಥದ್ದು. ಆ ಮೂಲಕ ಯಶವಂತಪುರ ಕ್ಷೇತ್ರದ ಭಾಗದ ಮತದಾರರು ಬಿಜೆಪಿಗಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಅವರು ರವಾನೆ ಮಾಡಿರುವಂಥದ್ದು. ಜೊತೆಗೆ ಬಿಜೆಪಿ ನಾಯಕರಿಗೆ, ಸಂಸದೆ ಶೋಭಾ ಕರಂದ್ಲಾಜೆ ಅವರಿಗೆ ಕೂಡ ಒಂದು ರೀತಿಯಲ್ಲಿ ಇದು ಶಾಕಿಂಗ್ ನ್ಯೂಸೇ. ಆದರೆ ಈ ವಿಚಾರವನ್ನ ಬಿಜೆಪಿ ಹೈಕಮಾಂಡ್ ಸ್ವಲ್ಪ ಈ ಬಾರಿಯಿಂದ ಕೂಡ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅಂತ ಅನ್ಸುತ್ತೆ. ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದಾಗ ಅವರು ಕ್ರಮ ತೆಗೆದುಕೊಳ್ಳೋಕೆ ಮುಂದಾಗಿಲ್ಲ, ಇನ್ನೂ ಕೂಡ ಸ್ಪೀಕರ್ಗೆ ದೂರು ಕೊಟ್ಟಿಲ್ಲ. ಈಗ ಈ ಬೇರೆ ಇನ್ನೊಂದು ಎಕ್ಸ್ಟ್ರಾ ಶಾಕ್ ಆಗಿರುವಂಥದ್ದು. ಹಾಗಾಗಿ ಏನ್ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕು. ಲೋಕಸಭೆ ಚುನಾವಣೆ ನಂತರ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಆದ್ರೆ ಬಿಜೆಪಿ ನಾಯಕರು ಈಗ ಒಂದು ರೀತಿಯಲ್ಲಿ ಸುಮ್ಮನೆ ಅವ್ರು ಏನೇನು ಮಾತಾಡ್ತಾರೆ, ಏನೇನು ಮಾಡ್ತಾರೆ ಎಲ್ಲವನ್ನೂ ಕೂಡ ಸುಮ್ಮನೆ ಮೂಕ ಪ್ರೇಕ್ಷಕರಾಗಿ ನೋಡ್ಕೊಂಡಿರುವಷ್ಟೇ ಬಾಕಿ ಇರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಮಸೂದ್.